ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ತುಳುನಾಡಿನ ಜನಪದ ಕ್ರೀಡೆ ಕಂಬಳದಲ್ಲಿ ಜಿಂಕೆ ಮರಿಯ ಶೈಲಿಯ ಓಟಗಾರ ಬೈಂದೂರಿನ ವಿಶ್ವನಾಥ ದೇವಾಡಿಗ ಈ ನಮ್ಮೊಂದಿಗಿದ್ದಾರೆ. ಕಂಬಳದ ಬಗ್ಗೆ ನಿಮ್ಗೆ ಆಸಕ್ತಿ ಬರ್ಲಿಕ್ಕೆ ಪ್ರಮುಖ ಕಾರಣ ಯಾವುದು? ಕಂಬಳದ ಬಗ್ಗೆ ಆಸಕ್ತಿ ಅಂತ ಹೇಳಿದ್ರೆ ಮನೆ ಹತ್ರ ನಮ್ಮ ಅಣ್ಣವರದ್ದು ಕೋಣ ಇತ್ತು, ಹಾಗಾಗಿ ಅವ್ರ ಜೊತೆ ಕಂಬಳಕ್ಕೆಲ್ಲ ಹೋಗ್ತಾ ಇದ್ನ. ಹಾಗೆ ನಮ್ಮ ಊರಲ್ಲಿ ಸಾಂಪ್ರದಾಯಿಕ ಕಂಬಳ ಎಲ್ಲ ಆಗುತ್ತೆ, ಅಲ್ಲಿ ಓಡಿಸಿ ಇಂಟ್ರೆಸ್ಟ್ ಬಂದಿತ್ತು. ಒಂದು ಕಂಬದಲ್ಲಿ ಕೋಣ ಓಡಿಸ್ಬೇಕಂತ ಹೇಳಿ ಆಸಕ್ತಿ ಬಂದಿತ್ತು. ಹಾ, ಈಗ ಸಾಧಾರಣ ಎಷ್ಟು ವರ್ಷಗಳಿಂದ ನೀವು ಈ ಕಂಬಳ ಕ್ಷೇತ್ರದಲ್ಲಿ ಇದ್ದೀರಿ? ಈಗ ಕಂಬಳದಲ್ಲಿ ನಾನೊಂದು 10-15 ವರ್ಷ ಆಯ್ತು. ಈಗ ಕಂಬಳದಲ್ಲಿ ಕೋಣ ಓಡಿಸ್ಲಿಕ್ಕೆ ಶುರು ಮಾಡಿ. ತಯಾರಿ ಹೇಗಿರ್ತದೆ, ಪ್ರಾಕ್ಟೀಸ್ ಹೇಗಿರ್ತದೆ? ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಒಂದು 2 ತಿಂಗಳು ಪ್ರಾಕ್ಟೀಸ್ ಬೇಕಾಗ್ತದೆ. ಕೋಣ ಯಾವ ಕೋಣ ಸೆಟ್ಟಿಂಗ್ ಆಗ್ತದೆ ಅಂತೇಳಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ, ಕುದಿ ಮಾಡ್ಬೇಕಾಗ್ತದೆ, 5-6 ರೌಂಡ್ ನೋಡ್ಬೇಕಾಗ್ತದೆ. ಮತ್ತೆ ಕಂಬಳದಲ್ಲಿ ಯಾವ ತರ ಕಾಂಬಿನೇಷನ್ ಆಗುತ್ತಂತ ಈ ಕಂಬಳದಲ್ಲಿ ನೋಡುದು. ಮತ್ತೆ ಇದರಲ್ಲಿ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಕೂಡ ವಿಶೇಷ ಕಾಳಜಿ ವಹಿಸಬೇಕು. ನಿಮ್ಮ ಡಯಟ್ ಅಥವಾ ನಿಮ್ಮ ಆರೋಗ್ಯ ದಿನಚರಿ ಹೇಗಿರ್ತದೆ? ದಿನಚರಿ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಜಾಸ್ತಿ ಊಟ ಮಾಡುದು, ರೈಸ್ ಗಂಜಿ ಊಟ. ಅಂದ್ರೆ ನಮ್ಮ ಬಾಡಿ ಮೇಲೆ ಡಿಪೆಂಡ್, ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ. ನಮ್ಮ ಬಾಡಿ ಅಂದ್ರೆ ಅವ್ರವ್ರಿಗೆ ತಕ್ಕಂತೆ ಅವ್ರ ಬಾಡಿ ಮೇಂಟೈನ್ ಮಾಡ್ತಾರೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ ಸರ್ ನೀವು? ಬೆಳಿಗ್ಗೆ ಡೈಲಿ 6 ಗಂಟೆಗೆ ಹೇಳ್ತೀವಿ. 6 ಗಂಟೆಗೆ. 6 ಗಂಟೆಗೆ ಎದ್ದು ಡ್ರೆಸ್ ಮಾಡಿ, ಈಗ ಮಳೆಗಾಲ ಅಲ್ಲ, ನಮ್ಗೆ ಗದ್ದೆ ಕೆಲಸ ಎಲ್ಲ ಇರ್ತದೆ. ಬೆಳಿಗ್ಗೆ ಒಂದು 7 ಗಂಟೆಗೆ ಹೋದ್ರೆ ಸಾಯಂಕಾಲ ಅದು ಆಯ್ತು ಬರೋದು. ಡೈಲಿ ಗದ್ದೆಗೆ ಹೋಗ್ತೀರಾ? ಈಗ ಡೈಲಿ ಗದ್ದೆಗೆ ಹೋಗ್ತೀವಿ. ವಿಶ್ವನಾಥ ದೇವಾಡಿಗ ಬೈಂದೂರು ಇವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆಗಳನ್ನು ಮಾಡಲಿ, ಅವರ ಜೀವನ ಎಲ್ಲರಿಗೂ ಪ್ರೇರಣೆಯಾಗಲಿ